ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ತಂತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಏನಿಲ್ಲ, ನೀವು ಯಾರನ್ನಾದರೂ ಇಷ್ಟಪಟ್ಟಿದ್ದೀರಾ ಅಥವಾ ಇಷ್ಟಪಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ನೀವು ತುಂಬ ವರ್ಷದಿಂದ ಅವ್ರ ಜೊತೆ ಇಷ್ಟಪಡ್ತಿದ್ದೀರಿ, ಅವ್ರು ಇವಾಗ ನಿಮ್ಮಿಂದ ದೂರ ಆಗಿದ್ದಾರೆ, ಅವರು ಮರಳಿ ಬರಬೇಕು, ಅವರಾಗ ಅವರೇ ಬಂದು ಕ್ಷಮೆ ಕೇಳಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ತಂತ್ರವನ್ನು ಮಾಡಿ. ಏನಿಲ್ಲ ವೀಕ್ಷಕರೇ, ಈಗ 7 ಬಾರಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ. 7 ಬಾರಿ ಒಂದು ಮಂತ್ರವನ್ನು ನೀವು ಪಠನೆ ಮಾಡಿದ್ರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ಅವರಾಗ ಅವರು ನಿಮ್ಮ ಹತ್ರ ಬಂದಿರ್ತಾರೆ. ಏನಿಲ್ಲ ವೀಕ್ಷಕರೇ, ಮಲಗೋ ಮುನ್ನ ಈ ಒಂದು ನೀವು ಮಂತ್ರವನ್ನು ಮತ್ತು ಅವರು ನೀವು ಯಾರನ್ನ ವಶ ಮಾಡ್ಕೊತೀರಾ ಅವರ ಹೆಸರು ಮತ್ತು ನಿಮ್ಮ ಹೆಸರು ಪ್ಲಸ್ ಚಿಹ್ನೆ ಹಾಕ್ಕೊಂಡ್ಬಿಟ್ಟು ನಿಮ್ಮ ಕೈ ಮೇಲೆ ಬರ್ಕೋಬೇಕಾಗ್ತದೆ. ಬರ್ಕೊಂಡ ನಂತರ ಆ ಒಂದು ಮುಷ್ಟಿಯನ್ನು ಕಟ್ಟಿ ಒಂದು ಸರಳವಾದ ನಾನು ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರ ಬಂದುಬಿಟ್ಟು ಓಂ ಕಾಮದೇವಾಯ ಚಾಮುಂಡಾಯ ನಮೋ ನಮೋ ಫಟ್ ಸ್ವಾಹ ಅಂತ ಈ ಒಂದು ಮಂತ್ರ ವೀಕ್ಷಕರೇ, ನೀವು ಮಲಗೋ ಮುನ್ನ ಏನಿದೆ ನೋಡಿ, ಆವಾಗ ನಿಮ್ಮ ಕೈ ಮೇಲೆ ಬರ್ಕೊಂಡು ಅವರ ಹೆಸರು ನಿಮ್ಮ ಹೆಸರು ಬರ್ಕೊಂಡ್ಬಿಟ್ಟು ಈ ಒಂದು ಮಂತ್ರವನ್ನು ನೀವು 7 ಬಾರಿ ಪಠನೆ ಮಾಡಿ ಸಾಕು. ಅವರು ಎಲ್ಲೇ ಇರಲಿ, ಯಾವುದರ ಒಂದು ಜಾಗದಲ್ಲಿರಲಿ ವೀಕ್ಷಕರೇ, ಅವರಾಗ ಅವರೇ ನಿಮ್ಮ ಹತ್ರ ಬರ್ತಾರೆ. ಅವ್ರು ಬಂದ ಮೇಲೂ ಸಹ ನೀವು ಸಾಯೋವರೆಗೂ ನಿಮ್ಮ ಜೊತೆ ಇರಬೇಕಂದ್ರೂ ಸಹ ಅವರು ಇರ್ತಾರೆ. ನೀವು ಹಾಕಿದ ಗಿರಿ ದಾಟೋದಿಲ್ಲ. ನೀವು ಯಾವುದೇ ಒಂದು ಮಾತು ಹೇಳಿದರೂ ಸಹ ಅವರು ಕೇಳ್ತಾರೆ ವೀಕ್ಷಕರೇ. ಇವಾಗ ತುಂಬ ವರ್ಷದಿಂದ ಇಬ್ಬರು ಇಷ್ಟಪಟ್ಟಿರ್ತೀರ, ಇವಾಗ ಸಡನ್ನಾಗಲಿ ಕಾರಣ ಇರಲಾರ್ದೆ ದೂರ ಆಗ್ತೀರಿ ಇಬ್ಬರು. ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂದರೆ ನಾನು ಹೇಳಿದ್ನಲ್ಲ, ಈ ಒಂದು ತಂತ್ರವನ್ನು ಮಾಡಿ ಏನಿದೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ವಿದ್ಯಾಭ್ಯಾಸದಲ್ಲಿ, ಹಣಕಾಸಿಂದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು, ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ, ಅದಕ್ಕೆ ಡಯಲ್ ಮಾಡಿ ಸಾಕು. ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ